ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಿಮಗೆ ಈಜಿಪ್ಟಿನ ಪಿರಮಿಡ್ಗಳ ಬಗ್ಗೆ ಹೇಳಿದ್ದೆ. ಮನುಷ್ಯ ಮಾತ್ರರು ನಿರ್ಮಿಸಲು ಅಸಾಧ್ಯವಾದ, ಜಗತ್ತಿಗೆ ಬೆರಗು ಮೂಡಿಸುವಂತೆ ನಿಂತಿರುವ ಈ ಅಗಾಧ ಕಟ್ಟಡಗಳು ಜಗತ್ತಿನ 7 ಅಚ್ಚರಿಗಳಲ್ಲಿ ಒಂದಾಗಿವೆ. ಇಂತಹ ಕಟ್ಟಡಗಳು ಅವು ಕಟ್ಟಿದ ಕಾಲಕ್ಕೆ ಕಳ್ಳರ ಟಾರ್ಗೆಟ್ ಆಗಿದ್ವು ಅಂದ್ರೆ ನೀವು ನಂಬಲೇಬೇಕು. ಪ್ರಾಚೀನ ಕಾಲದ ಈಜಿಪ್ಟಿನ ಬಲಿಷ್ಠ ರಾಜರು ಮತ್ತು ರಾಣಿಯರ ಶವಗಳನ್ನು ರಕ್ಷಿಸಿ ಇಡಲು ಈ ಪಿರಮಿಡ್ಗಳನ್ನು ನಿರ್ಮಿಸಲಾಗಿತ್ತು. ಮೊದಲೇ ನಿಮಗೆ ಹೇಳಿದಂತೆ ಅವರು ಸತ್ತ ಬಳಿಕ ಮತ್ತೊಂದು ಜೀವನ ಪ್ರವೇಶ ಮಾಡ್ತೀವಿ ಅಂತ ನಂಬಿದವರಾಗಿದ್ದರು. ಹೀಗಾಗಿ ಅವರ ಸಮಾಧಿ ಜೊತೆಗೆ ಮೂಟೆ ಮೂಟೆಗಟ್ಟಲೆ ಸಂಪತ್ತನ್ನು ಕೂಡ ಸಮಾಧಿ ಮಾಡಲಾಗ್ತಿತ್ತು. ಆದರೆ ಬರ್ತಾ ಬರ್ತಾ ಆ ಗೋರಿಗಳು ಸಮಾಧಿ ಕಳ್ಳರ ಟಾರ್ಗೆಟ್ ಆದವು. ಶವದ ಜೊತೆ ಇಡುತ್ತಿದ್ದ ಸಂಪತ್ತನ್ನು ಲೂಟಿ ಮಾಡಲು ದೂರ ದೂರುಗಳಿಂದ ದರೋಡೆಕೋರರು ಬರಲು ಶುರು ಮಾಡಿದರು. ಹೀಗಾಗಿ ಅವುಗಳ ರಕ್ಷಣೆಗೆ ಅಂತಲೇ ಇಷ್ಟು ದೊಡ್ಡ ದೊಡ್ಡ ಪಿರಮಿಡ್ಗಳನ್ನು ನಿರ್ಮಿಸಿದ್ರು ಅಂತ ಕೆಲವರು ಈಗಲೂ ಪ್ರತಿಪಾದಿಸ್ತಾರೆ. ಅದಕ್ಕೆ ತಕ್ಕಂತೆ ಕೆಲ ಸಾಕ್ಷಿಗಳು ಇವತ್ತಿಗೂ ನಮ್ಮ ಮುಂದಿವೆ. ಹಾಗಿದ್ರೆ ಈ ಈಜಿಪ್ಟಿನ ದರೋಡೆಕೋರರು ಮತ್ತು ರಾಜರ ಸಮಾಧಿ ನಡುವಿನ ಸಂಘರ್ಷ ಮತ್ತು ಅದರ ಇತಿಹಾಸವೇನು ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈಜಿಪ್ಟಿನಲ್ಲಿ ಈ ಸಮಾಧಿ ಕಟ್ಟೋರು ಮತ್ತು ಗೋರಿ ಲೂಟಿಕೋರರ ಸಂಘರ್ಷಕ್ಕೆ ಒಂದೆರಡು ದಿನದಲ್ಲ, ಇವರಿಬ್ಬರ ನಡುವಿನ ಸಂಘರ್ಷಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ಪ್ರಾಚೀನ ಈಜಿಪ್ಟ್ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನ ನಾಗರಿಕತೆ ಅಂತ ಪ್ರಸಿದ್ಧಿಯಾಗಿದೆ. ಕ್ರಿಸ್ತಪೂರ್ವ ಸಾವಿರಾರು ವರ್ಷಗಳಿಂದ ನೈಲ್ ತೀರದಲ್ಲಿರುವ ಬದುಕಿದ ಜನರು, ದೇವರುಗಳ ಮತ್ತು ಸಮೃದ್ಧ ಸಂಸ್ಕೃತಿ ತನ್ನದೇ ಆದ ವಿಶಿಷ್ಟ ಆಚರಣೆಗಳನ್ನು ಹೊಂದಿತ್ತು. ಇಂತಹ ನಾಗರಿಕತೆಯ ಜನರಿಗೆ ಸಾವಿನ ನಂತರದ ಜೀವನದ ನಿಗೂಢತೆ ಬಹುವಾಗಿ ಆಕರ್ಷಿಸಿತ್ತು. ಹೀಗಾಗಿ ಸಾವಿನ ನಂತರದ ಜೀವನದಲ್ಲಿ ನಂಬಿಕೆಯನ್ನು ಹೊಂದಿದ್ರು. ಆ ಕಾಲದ ರಾಜ ರಾಣಿ ಅಷ್ಟೇ ಯಾಕೆ, ಶ್ರೀಮಂತರು ಕೂಡ ತಮ್ಮ ದೇಹಗಳನ್ನು ಇರಿಸಲು ಪಿರಮಿಡ್ಗಳನ್ನು ನಿರ್ಮಿಸಲು ಶುರು ಮಾಡಿದ್ರು. ಮರಣಾನಂತರದ ಜೀವನವನ್ನು ಉತ್ತಮವಾಗಿ ನಡೆಸಲು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಬೇಕೆಂದು ನಂಬಿದ್ರು. ಈ ಕಾರಣಕ್ಕಾಗಿ ಮೃತದೇಹಗಳನ್ನು ಮಮ್ಮಿಗಳಾಗಿ ಪರಿವರ್ತಿಸಿ ಪಿರಮಿಡ್ಗಳನ್ನು ಇರಿಸಲು ಶುರು ಮಾಡಿದ್ರು. ಹೀಗೆ ಮೃತದೇಹವನ್ನು ಮಮ್ಮಿಯಾಗಿ ಪರಿವರ್ತಿಸಿ ಸಮಾಧಿಯೊಳಗಡೆ ಇಡುವಾಗ ಈ ಮಮ್ಮಿಗಳ ಜೊತೆ ಅಪಾರ ಮೌಲ್ಯದ ಸಂಪತ್ತನ್ನು ಕೂಡ ಜೊತೆಗೆ ಇರಿಸಲಾಗ್ತಿತ್ತು. ಅವರಿಗಾಗಿ ಊಟ, ಅವರು ಇಷ್ಟಪಡುವ ಹಣ್ಣು ಹಂಪಲು, ಅವರು ಈ ಜೀವನದಲ್ಲಿ ಬಳಸುತ್ತಿದ್ದ ವಸ್ತು ಅಂದರೆ ಕೂರೋ ಕುರ್ಚಿಯಾಗಲಿ, ಪಾತ್ರೆಯಾಗಲಿ ಅಥವಾ ಆಯುಧಗಳನ್ನು ಕೂಡ ಅವರ ಜೊತೆ ಇರಿಸಲಾಗ್ತಿತ್ತು. ಯಾಕಂದರೆ ಸತ್ತ ನಂತರದ ಜೀವನದಲ್ಲಿ ಇವುಗಳನ್ನು ಆ ವ್ಯಕ್ತಿ ಬಳಸಬೇಕು ಅಂತ ಮಹಾದಾಸೆಗಾಗಿ ಅವುಗಳನ್ನು ಅದರೊಳಗೆ ಇಡಲಾಗ್ತಿತ್ತು. ಆದರೆ ಸತ್ತ ವ್ಯಕ್ತಿಯ ಕುಟುಂಬದವರು ಮಮ್ಮಿ ಜೊತೆ ಇಟ್ಟ ವಸ್ತುಗಳ ಅಥವಾ ಸಂಪತ್ತನ್ನು ಆ ವ್ಯಕ್ತಿಯ ಜೊತೆ ಮುಂದಿನ ಜೀವನಕ್ಕೆ ಹೋಗೋ ಬದಲು ಕಳ್ಳರ ಪಾಲಾಗ್ತಿದ್ದದ್ದೇ ಹೆಚ್ಚು. ನಿಮಗೆ ಈ ಮಮ್ಮಿ ಕಳ್ಳರ ಬಗ್ಗೆ ಹೇಳುವ ಮೊದಲು ಈ ಮಮ್ಮಿ ಪ್ರಕ್ರಿಯೆ ಹೇಗೆ ನಡೀತಿತ್ತು ಅನ್ನೋದನ್ನು ಒಮ್ಮೆ ಹೇಳಿಬಿಡ್ತೀವಿ ಕೇಳಿ. ಸ್ನೇಹಿತರೆ, ಪ್ರಾಚೀನ ಈಜಿಪ್ಟಿನಲ್ಲಿ ಮೃತದೇಹಗಳನ್ನು ಮಮ್ಮಿ ಮಾಡುವ ಪದ್ಧತಿ ಸಾಮಾನ್ಯವಾಗಿತ್ತು. ಅದಕ್ಕೆ ಕಾರಣ ಸತ್ತ ನಂತರ ಮತ್ತೊಂದು ಜೀವನ ಇದೆ ಅನ್ನೋದು ಅವರಲ್ಲಿನ ನಂಬಿಕೆ. ಪ್ರಾಚೀನ ಈಜಿಪ್ಟಿನಲ್ಲಿ ಮೃತದೇಹಗಳನ್ನು ಎಂಬಾಮಿಂಗ್ ಮಾಡುವ ಅದ್ಭುತ ಪ್ರಕ್ರಿಯೆಯು ಆಚರಣೆಯಲ್ಲಿತ್ತು. ಪ್ರಾಚೀನ ಈಜಿಪ್ಟಿನ ಜನರು ತಮ್ಮ ಮೃತ ಸಂಬಂಧಿಕರ ದೇಹದ ಮೇಲೆ ವಿಭಿನ್ನ ರೀತಿಯ ಮುಲಾಮನ್ನು ಹಚ್ಚುತ್ತಿದ್ರು. ಅದು ತುಂಬಾ ಮುಂದುವರಿದ ಪ್ರಕಾರವಾಗಿತ್ತು ಅಂತ ಸಂಶೋಧಕರು ಹೇಳ್ತಾರೆ. ಈ ಪ್ರಕ್ರಿಯೆಯನ್ನ ಮಮ್ಮೀಕರಣ ಎಂದು ಕರೆಯಲಾಗುತ್ತೆ. ಮೃತದೇಹಗಳನ್ನು ಲೇಪನ ಮಾಡುವ ಮೂಲಕ ಎಲ್ಲ ರೀತಿಯಲ್ಲಿ ಸಂರಕ್ಷಿತವಾಗಿ ಮತ್ತು ಸದೃಢವಾಗಿ ಇರಿಸಿದ್ರೆ ಅವು ಮುಂದಿನ ಜನ್ಮವನ್ನು ಪಡೆಯುತ್ತವೆ ಎಂದು ಜನರು ನಂಬಿದರು. ಆದರೆ ಮಮ್ಮೀಕರಣ ಮಾಡುವುದು ಇಷ್ಟಕ್ಕೆ ಮುಗಿಯೋದಿಲ್ಲ. ಕೆಲ ಸಂಶೋಧಕರು ಪ್ರಯೋಗಾಲಯದಲ್ಲಿ ಮಮ್ಮೀಕರಣ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ನೋಡಿದರು. ಇದಕ್ಕಾಗಿ ಸುಮಾರು 70 ದಿನಗಳನ್ನೇ ಸಂಶೋಧಕರು ತೆಗೆದುಕೊಂಡರು. ಸಂಶೋಧಕರೇ ಹೇಳುವಂತೆ ದೇಹವನ್ನು ನೇಟ್ರಾನ್ ಉಪ್ಪಿನೊಂದಿಗೆ ಬೆರೆಸಿ ಒಣಗಿಸಬೇಕು. ನಂತರ ಮೃತದೇಹದ ಕರುಳುಗಳನ್ನು ತೆಗೆದುಹಾಕಬೇಕು. ದೇಹದ ಶ್ವಾಸಕೋಶ, ಹೊಟ್ಟೆ, ಕರುಳು ಮತ್ತು ಯಕೃತ್ತನ್ನು ಕೂಡ ಮೃತದೇಹದಿಂದ ಹೊರಗೆ ತೆಗೆದು ಹಾಕಬೇಕು. ಕೊನೆಗೆ ಮೆದುಳನ್ನು ಕೂಡ ಸಂಶೋಧಕರು ಹೊರತೆಗೆದರು. ಇದಾದ ನಂತರ ಪುರೋಹಿತರ ಸಮ್ಮುಖದಲ್ಲಿ ಮಮ್ಮಿ ಫೈರ್ಗಳು ದೇಹವನ್ನು ತೊಳೆದು ಕೊಳೆಯದಂತೆ ತಡೆಯಲು ವಿವಿಧ ವಸ್ತುಗಳನ್ನು ಲೇಪಿಸುತ್ತಿದ್ರು ಅಂತ ಸಂಶೋಧಕರು ಪತ್ತೆ ಹಚ್ಚಿದರು. ಆದರೆ ಪ್ರಾಚೀನ ಈಜಿಪ್ಟಿನರು ಮಮ್ಮೀಕರಣಕ್ಕಾಗಿ ಇದೇ ಮಾದರಿಯ ಪ್ರಕ್ರಿಯೆಯನ್ನು ಬಳಸಿದ್ದಾರೆಯೇ ಎಂಬುದು ಸಂಶೋಧಕರಿಗೆ ಸಂಪೂರ್ಣವಾಗಿ ಸ್ಪಷ್ಟವಾಗಿಲ್ಲ. ಹೀಗಾಗಿ ಇದನ್ನ ಕೇವಲ ಅಂದಾಜಿಸಲಾಗಿದೆ. ಸ್ನೇಹಿತರೆ, ಈಜಿಪ್ಟಿನ ಪಿರಮಿಡ್ ಸೇರಿ ಬಹುತೇಕ ರಹಸ್ಯಗಳನ್ನು ಇವತ್ತಿಗೂ ಯಾರಿಗೂ ಕೂಡ ಭೇದಿಸಲು ಸಾಧ್ಯವಾಗಿಲ್ಲ. ಪ್ರತಿ ಬಾರಿ ಒಂದೊಂದು ಸಂಶೋಧನಾ ತಂಡ ಕೇವಲ ಅಂದಾಜಿಸುತ್ತೆ, ನಾವು ಅದನ್ನು ನಂಬ್ತಾ ಬರ್ತೇವೆ. ಆದರೆ ನಿಜವಾಗಿ ನಿಖರವಾಗಿ ಹೀಗೆ ಪಿರಮಿಡ್ ಕಟ್ಟಿದ್ರು ಅಂತ ಈ ತನಕವೂ ಯಾರೂ ಹೇಳಿಲ್ಲ. ಒಂದು ವರದಿಯ ಪ್ರಕಾರ ಜರ್ಮನಿಯ ಟ್ಯೂಬಿಂಗನ್ ಮತ್ತು ಮ್ಯೂನಿಚ್ ವಿಶ್ವವಿದ್ಯಾಲಯದ ಸಂಶೋಧಕರ ತಂಡವು 2500 ವರ್ಷಗಳಷ್ಟು ಹಳೆಯದಾದ ಮಮ್ಮಿಫಿಕೇಷನ್ ಲ್ಯಾಬ್ನಿಂದ ಪತ್ತೆಯಾದ ಡಜನ್ ಗಟ್ಟಲೆ ಬಾಟಲ್ಗಳು
ಬೀಕರ್ಗಳು ಇತ್ಯಾದಿಗಳ ಸಹಾಯದಿಂದ ಪ್ರಾಚೀನ ಈಜಿಪ್ಟಿನಲ್ಲಿ ಜನರು ಮೃತದೇಹಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ರು ಎಂಬುದನ್ನು ಕಂಡುಹಿಡಿದಿದ್ದಾರೆ. 2016ರಲ್ಲಿ ಈಜಿಪ್ಟಿನ ರಾಜಧಾನಿ ಕೈರೋದಲ್ಲಿರುವ ಸಕ್ಕಾರ ನೈಕ್ರೋಪೊಲಿಸ್ನಲ್ಲಿರುವ 42 ಅಡಿ ಆಳದ ಸಮಾಧಿಯೊಂದರಿಂದ 31 ಸೆರಾಮಿಕ್ ಪಾತ್ರೆಗಳು ಪತ್ತೆಯಾಗಿದ್ದವು. ಈ ಪಾತ್ರೆಗಳನ್ನು ಹಲವು ವರ್ಷಗಳ ಕಾಲ ಅಧ್ಯಯನ ಮಾಡಿದ ನಂತರ ಸಂಶೋಧಕರು ಅನೇಕ ಪಾತ್ರೆಗಳ ಒಳಭಾಗದಲ್ಲಿ ವಿಶೇಷ ರೀತಿಯ ರಾಳದ ಪದರ ಅಂದರೆ ಅಂಟಿಕೊಳ್ಳುವ ಪದಾರ್ಥ ಕಂಡು ಬಂದಿತ್ತು. ಅದರಲ್ಲೂ ಏಷ್ಯನ್ ಮರಗಳಿಂದ ಈ ರಾಳದಂತಹ ಪದಾರ್ಥ ಹೊರತೆಗೆಯಲಾಗಿತ್ತು ಎನ್ನಲಾಗಿದೆ. ಇವುಗಳಲ್ಲದೆ ಲೆಬನಾನ್ನ ಸೀಡರ್ ಎಣ್ಣೆ ಮತ್ತು ಮೃತ ಸಮುದ್ರದಲ್ಲಿ ಕಂಡುಬರುವ ಬಿಟುಮೆನ್ ಅನ್ನು ಕೂಡ ಬಳಸಲಾಗಿದೆ ಅಂತ ಅಧ್ಯಯನದಲ್ಲಿ ಗೊತ್ತಾಯಿತು. ಆದರೆ ಇಲ್ಲಿ ಸಹಜವಾಗಿ ಮತ್ತೊಂದು ಪ್ರಶ್ನೆ ಹುಟ್ಟುತ್ತೆ. ಅದೇನೆಂದರೆ, ಸಾವಿರಾರು ವರ್ಷಗಳ ಹಿಂದೆಯೇ ಈ ಈಜಿಪ್ಟಿಯನ್ನರು ಏಷ್ಯಾ ರಾಷ್ಟ್ರಗಳ ಜೊತೆ ವ್ಯಾಪಾರ ವಹಿವಾಟು ಹೊಂದಿದ್ರು ಅನ್ನೋದು ಇದರಿಂದ ಸಾಬೀತಾಗತ್ತೆ. ಇನ್ನು ದೇಹಗಳನ್ನು ಮಮ್ಮಿ ಮಾಡಲು ಬಳಸುವ ವಸ್ತುಗಳು ಶಿಲೀಂಧ್ರನಾಶಕ, ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದ್ದು ಅವು ಮಾನವ ಅಂಗಾಂಶಗಳನ್ನು ಸಂರಕ್ಷಿಸಲು ಮತ್ತು ಅವುಗಳ ವಾಸನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತವೆ. ಹೀಗೆ ಮಮ್ಮಿಫಿಕೇಶನ್ ಪೂರ್ಣಗೊಂಡ ಬಳಿಕ ಇವುಗಳನ್ನು ಅಪಾರ ಮೌಲ್ಯದ ವಸ್ತುಗಳ ಜೊತೆ ಸಮಾಧಿ ಮಾಡಲು ತಯಾರಿ ನಡೀತಿತ್ತು. ಆದರೆ ಈ ಸಂಪತ್ತನ್ನು ಲೂಟಿಕೋರರು ದರೋಡೆ ಮಾಡ್ತಿದ್ರು. ಹೀಗಾಗಿ ಪಿರಮಿಡ್ ಅಥವಾ ಅವರು ಕಟ್ಟುತ್ತಿದ್ದ ಸಮಾಧಿಗಳು ಅತ್ಯಂತ ವ್ಯವಸ್ಥಿತವಾಗಿ ಕಟ್ತಿದ್ರು. ಸಾವಿರಾರು ಟನ್ ತೂಕವುಳ್ಳ ಬೃಹತ್ ಸುಣ್ಣದ ಕಲ್ಲುಗಳ ಕೆಳಗೆ ಮಾಲೀಕನನ್ನ ಅಥವಾ ಮೃತ ವ್ಯಕ್ತಿಯ ಸಮಾಧಿ ನಿರ್ಮಿಸಲಾಗ್ತಿತ್ತು. ಅಂದರೆ ಆ ಪಿರಮಿಡ್ ಕಲ್ಲುಗಳ ಕೆಳಗೆ ಒಂದು ಚೇಂಬರ್ ನಿರ್ಮಿಸಿ ಆ ಚೇಂಬರ್ಗೆ ಹೋಗಲು ಒಂದು ಸಣ್ಣ ಗುಹೆಯಂತೆ ನಿರ್ಮಿಸಿ ಅದರ ಇನ್ನೊಂದು ಗ್ರನೈಟ್ ಕೆಳಗೆ ಮೃತ ವ್ಯಕ್ತಿಯ ಶರೀರವನ್ನ ಹಾಗೆ ಬಿಡಲಾಗ್ತಿತ್ತು. ಆ ಶವದ ಬಳಿ ಸಂಪತ್ತು ಅಥವಾ ಅವರು ಬಳಸುತ್ತಿದ್ದ ವಸ್ತುಗಳನ್ನು ಇಟ್ಟು ನಿಧಾನಕ್ಕೆ ಒಂದೊಂದೇ ಬಾಗಿಲು ಮುಚ್ಚುತ್ತಾ ಕೊನೆಗೆ ಇಡೀ ಪಿರಮಿಡ್ ಬಂದ್ ಮಾಡಲಾಗ್ತಿತ್ತು. ಆದರೆ ಇಷ್ಟಾದರೂ ದರೋಡೆಕೋರರು ಮಾತ್ರ ಸಂಪತ್ತಿನವರೆಗೆ ಹೇಗೋ ತಲುಪಿಬಿಡ್ತಿದ್ರು. ದರೋಡೆಕೋರರು ಪಿರಮಿಡ್ ಒಳಗೆ ನುಗ್ಗುತ್ತಿದ್ದಂತೆ ಮೊದಲಿಗೆ ಚಿನ್ನ ಮತ್ತು ಮೌಲ್ಯಯುತ ವಸ್ತುಗಳ ಜಾಡು ಹಿಡಿದು ಹೊರಡುತ್ತಿದ್ರು. ಅಂದರೆ ನೇರವಾಗಿ ಮಮ್ಮಿ ಇಟ್ಟಿರೋ ಜಾಗವನ್ನು ತಡಕಾಡಲು ಶುರು ಮಾಡ್ತಿದ್ರು. ಈ ವೇಳೆ ಸಿಗೋ ಸುಣ್ಣದ ಕಲ್ಲುಗಳನ್ನು ಕೂಡ ಈ ಕಳ್ಳರು ಕದಿಯುತ್ತಿದ್ರು. ಅಂದರೆ ಈ ಸುಣ್ಣದ ಕಲ್ಲುಗಳನ್ನು ಕದ್ದು ತಂದು ಎಷ್ಟೋ ಕದಿಮರು ಮನೆ ಕೂಡ ಕಟ್ಟಿಕೊಳ್ತಿದ್ರಂತೆ. ಇಲ್ಲ ಮನೆ ಕಟ್ಟೋ ಇನ್ಯಾರಿಗೋ ಇವುಗಳನ್ನು ಮಾರಾಟ ಮಾಡ್ತಿದ್ರಂತೆ. ಇನ್ನು ಕೆಲವರು ಮಮ್ಮಿ ಜೊತೆ ಇದ್ದ ವಸ್ತುಗಳ ಜೊತೆಗೆ ಇಡೀ ಪಿರಮಿಡ್ ಅನ್ನೇ ಕಬ್ಜಾ ಮಾಡಿಕೊಳ್ತಿದ್ರಂತೆ. ಅಂದರೆ ಪಿರಮಿಡ್ನಲ್ಲಿರುವ ಮೂಲ ಮಾಲೀಕನ ಶವ ಹೊರಗಡೆ ತೆಗೆದು ಈ ಕಳ್ಳರು ಅಥವಾ ದರೋಡೆಕೋರರು ತಮ್ಮ ಕುಟುಂಬದವರ ಶವವನ್ನು ಹೂತು ಹಾಕ್ತಿದ್ರಂತೆ. ಈ ದರೋಡೆಕೋರರು ಹೀಗೆ ಲೂಟಿ ಮಾಡ್ತಿದ್ದ ಕಾರಣ ಈಜಿಪ್ಟಿನ ಕೆಲವು ಮಸ್ಟಬಾ ಅನ್ನೋ ಹೆಸರಿನ ಸಮಾಧಿಗಳನ್ನು ಕೂಡ ನಿರ್ಮಿಸಲಾಗ್ತಿತ್ತಂತೆ. ಇವು ಪಿರಮಿಡ್ಗಿಂತಲೂ ಹಳೆ ಸಮಾಧಿ ಕಟ್ಟಡಗಳು ಅಂತ ನಂಬಲಾಗಿದೆ. ಇವು ನೋಡಲು ಒಂದು ವಿಶಾಲ ಮೈದಾನದ ಮೇಲೆ ಸುಮ್ಮನೆ ಗೋಡೆ ಕಟ್ಟಿದಂತೆ ಕಾಣಿಸ್ತಿದ್ವು. ಆದರೆ ಇವು ಪಿರಮಿಡ್ಗಿಂತಲೂ ಒತ್ತಾಗಿ ಕಟ್ಟಲಾಗಿತ್ತು. ಪಿರಮಿಡ್ಗಳಲ್ಲಿ ಒಳಗೆ ಹೋಗಲು ಮತ್ತು ಹೊರಗೆ ಬರಲು ಒಂದು ಸುರಂಗ ಅಥವಾ ಗುಹೆಗಳ ನೆಟ್ವರ್ಕ್ ಅನ್ನು ನಿರ್ಮಿಸಲಾಗ್ತಿತ್ತು. ಆದರೆ ಈ ಮಸ್ಟಬಾ ಅನ್ನೋ ಗೋರಿಗಳು ಸಂಪೂರ್ಣವಾಗಿ ಸೀಲ್ಡ್ ಆಗಿರ್ತಿದ್ವು. ಅಂದರೆ ಈ ಮಸ್ಟಬಾ ಅನ್ನೋ ಗೋರಿ ನಿರ್ಮಿಸಿದ ಬಳಿಕ ಯಾರು ಕೂಡ ಒಳಗೆ ಹೋಗುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಮಸ್ಟಬಾದ ಒಳಗೆ ಅಂದರೆ ಅದರ ಮಧ್ಯದಲ್ಲಿ ಒಂದು ದೊಡ್ಡ ದೊಡ್ಡ ಕಲ್ಲುಗಳಿಂದ ತೊಟ್ಟಿಯಂತೆ ನಿರ್ಮಿಸಲಾಗ್ತಿತ್ತು. ಅದರೊಳಗೆ ಮೃತದೇಹವನ್ನು ಮಮ್ಮಿಫಿಕೇಶನ್ ಪೂರ್ಣಗೊಳಿಸಿದ ಬಳಿಕ ಇಡಲಾಗ್ತಿತ್ತು. ಬಳಿಕ ಅಪಾರ ಮೌಲ್ಯದ ವಸ್ತುಗಳನ್ನು ಅದರ ಜೊತೆಗಿಟ್ಟು ಆ ಕಲ್ಲಿನ ತೊಟ್ಟಿಯನ್ನು 10-20 ಟನ್ ಭಾರವಾದ ಬೃಹತ್ ಕಲ್ಲಿನಿಂದ ಮುಚ್ಚಲಾಗ್ತಿತ್ತು. ಅಲ್ಲಿಂದ ಹಿಂದೆ ಸಾಗಿ ಬರಲು ಒಂದು ಗುಹೆ ಅಂತೂ ಮೊದಲೇ ನಿರ್ಮಿಸ್ತಿದ್ರು. ಆದರೆ ಮಮ್ಮಿಯನ್ನು ಮುಚ್ಚಿದ ಬಳಿಕ ಆ ಇದ್ದ ಒಂದೇ ಒಂದು ಸುರಂಗ ಮಾರ್ಗವನ್ನು ಕೂಡ ಟನ್ಗಟ್ಟಲೆ ಭಾರವಾದ ಸುಮಾರು 9 ಮೀಟರ್ ಆಳದಲ್ಲಿ ನಿರ್ಮಿಸಲಾಗ್ತಿತ್ತು. ಟನ್ಗಟ್ಟಲೆ ಭಾರವಾದ ಕಲ್ಲುಗಳಿಂದ ಸೀಲ್ ಮಾಡಲಾಗ್ತಿತ್ತು. ಇನ್ನು ಈ ಇಡೀ ಚೇಂಬರ್ ಭೂಮಿಯ ಸಮತಟ್ಟದಿಂದ ಸುಮಾರು 9 ಮೀಟರ್ ಆಳದಲ್ಲಿ ನಿರ್ಮಿಸಲಾಗ್ತಿತ್ತು. ಅದರ ಮೇಲೆ ಕಲ್ಲು ಮತ್ತು ಗ್ರನೈಟ್ಗಳಿಂದ ಒಂದು ದೊಡ್ಡ ಕಟ್ಟೆಯಂತೆ ಕಟ್ಟಲಾಗ್ತಿತ್ತು. ಈ ಕಟ್ಟೆಗಳಿಗೂ ಬಳಸಿದ ಕಲ್ಲು ಕೂಡ ಭಾರಿ ಭಾರಿ ದೊಡ್ಡ ಗಾತ್ರದ ಕಲ್ಲುಗಳಾಗಿರ್ತಿದ್ವು. ಹೀಗೆ ಇಡೀ ಕಟ್ಟೆ ಕಟ್ಟಿದ ಮೇಲೆ ಒಳಗೆ ಹೋಗೋದಕ್ಕೆ ಅಥವಾ ಹೊರಗೆ ಬರುವುದಕ್ಕೆ ಯಾವುದೇ ದಾರಿಯೂ ಉಳಿಯುತ್ತಿರಲಿಲ್ಲ. ಆದರೆ ಕೆಲ ಮಸ್ಟಬಾ ಗೋರಿಗಳನ್ನು ಕೂಡ ದರೋಡೆಕೋರರು ಲೂಟಿ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ನೆಲದಡಿಯ ಮೃತದೇಹಕ್ಕೂ ಮತ್ತು ಮೇಲಿನ ಕಟ್ಟೆಗೂ ಸುಮಾರು 30 ಮೀಟರ್ ಎತ್ತರವಿದ್ರೂ ಕೂಡ ಲೂಟಿಕೋರರು ಹೇಗೋ ಸುರಂಗ ಕೊರೆದು ಮಮ್ಮಿವರೆಗೂ ತಲುಪ್ತಿದ್ರು. ಇನ್ನು ಪ್ರಾಚೀನ ಈಜಿಪ್ಟಿನಲ್ಲಿ ಕಳ್ಳತನ ನಿಷಿದ್ಧವಾಗಿತ್ತು. ಕಳ್ಳತನ ಮಾಡಿದವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ನೀಡಲಾಗ್ತಿತ್ತು. ಅದರಲ್ಲೂ ಗೋರಿ ಕಳ್ಳರು ಸಿಕ್ಕಿಬಿದ್ದಿದ್ದೇ ಆದಲ್ಲಿ ಅವರನ್ನು ಸಾವಿರಾರು ಜನರ ಎದುರೇ ಗಲ್ಲಿಗೆ ಏರಿಸಲಾಗ್ತಿತ್ತು. ಆದರೆ ಇಷ್ಟೊಂದು ಕಠಿಣ ಶಿಕ್ಷೆ ಇದ್ರೂ ಕೂಡ ಅವರು ಸಮಾಧಿ ಅಥವಾ ಪಿರಮಿಡ್ಗಳ ಲೂಟಿ ಮುಂದುವರಿಸಿಯೇ ಇದ್ರು. ಹೀಗಾಗಿ ಇವತ್ತಿನ ಎಲ್ಲ ಪಿರಮಿಡ್ಗಳಲ್ಲಿ ಮಮ್ಮಿ ಬಿಟ್ಟರೆ ಬೇರೆ ಯಾವ ಮೌಲ್ಯಯುತ ವಸ್ತುಗಳು ಕೂಡ ಅಷ್ಟಾಗಿ ಸಿಕ್ಕಿಲ್ಲ. ಸಂಶೋಧಕರು ಇವತ್ತಿಗೂ ಯಾವುದಾದ್ರೂ ಒಂದು ಪಿರಮಿಡ್ನಲ್ಲಿ ನಿಧಿ ಅಥವಾ ಮೃತ ವ್ಯಕ್ತಿಯ ಸಂಪತ್ತು ಸಿಗಬಹುದಾ ಅಂತ ಶೋಧ ಕಾರ್ಯ ಮುಂದುವರೆಸಿದ್ದಾರೆ.
ಆದರೆ ಪಿರಮಿಡ್ ಕಟ್ಟೋರು ಚಾಪೆ ಕೆಳಗೆ ನುಗ್ಗಿದ್ರೆ ಈ ಕಳ್ಳರು ರಂಗೋಲಿ ಕೆಳಗೆ ನುಗ್ಗುವಂತೆ ನುಗ್ಗಿ ಬಹುತೇಕ ಕಡೆ ತಮ್ಮ ಕೈಚಾಳಕವನ್ನು ತೋರಿದ್ದಾರೆ. ಇದಿಷ್ಟು ಈಜಿಪ್ಟಿನ ದರೋಡೆಕೋರರು ಮತ್ತು ಮಮ್ಮಿಫಿಕೇಶನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.